ಮಾಡ್ಕೊಳ್ಳೋದು ಹೇಳ್ತಾರೆ ಅಂತ. ಹೌದಲ್ಲ? ಇವಾಗ ಕಮ್ಮಿ ಮಾಡ್ಕೊಳ್ಳೋದು ಜಾಸ್ತಿ ಮಾಡೋದು ಹೇಳಿದ್ರೆ ಬೇರೆಯವ್ರಿಗೆಲ್ಲ ಕಮ್ಮಿನೂ ಇರಲ್ಲ ಜಾಸ್ತಿನೂ ಇರಲ್ಲ, ಮತ್ತೆ ಅವ್ರಿಗೆಲ್ಲ ರಿಸಲ್ಟ್ ಬೇಕಲ್ಲ, ಹೌದಲ್ಲ? ಸೊ ಅದಕ್ಕೆ ನೀವು ವೇಟ್ ಲಾಸ್ ಆರ್ ವೇಟ್ ಗೇನ್ ಯಾರ್ಯಾರೆಲ್ಲ ಇರ್ತೀರಿ ನಿಮ್ಗೆ ಸ್ಪೆಷಲ್ ರಿಸಲ್ಟ್ ಬಂದಿರುತ್ತಲ್ವಾ, ಬಿ.ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಇಂದ ಎಷ್ಟು ಪ್ರಾಬ್ಲಮ್ಸ್ ಇಂದ ಒದ್ದಾಡ್ತಿದ್ರಿ, ಮತ್ತೆ ನಿಮ್ಗೆ ಮಸಲ್ ಲಾಸ್ ಆದ್ರೆ, ಮಸಲ್ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ನಿಮ್ ಬಾಡಿನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇತ್ತು, ತೊಂದರೆಗಳಾಗ್ತಾ ಇತ್ತು, ಅದೆಲ್ಲ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರೆ ಬೇರೆಯವರು ಎಷ್ಟೊಂದು ಜನ ಅವ್ರಿಗೆ ಸಂಬಂಧಪಟ್ಟಂಗೆಲ್ಲ ಬಂದಿರ್ತಾರೆ. ಇಲ್ಲಿ ವೇಟ್ ಲಾಸ್ ವೇಟ್ ಗೇನ್ ಓಕೆ, ನಮ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ವೇಟ್ ಲಾಸ್ ವೇಟ್ ಗೇನ್, ನಮ್ಗೆ ಬಾಡಿನಲ್ಲಿ ಪ್ರಾಬ್ಲಮ್ಸ್ ಆಗೋದು ಬಂದ್ಬಿಟ್ಟು ವೇಟ್ ಜಾಸ್ತಿ ಇರೋದ್ರಿಂದ ಪ್ರಾಬ್ಲಮ್ ಆಗತ್ತೆ, ವೇಟ್ ಕಡಿಮೆ ಇರೋದ್ರಿಂದ ಪ್ರಾಬ್ಲಮ್ ಆಗತ್ತೆ. ಸೊ ಇವೆರಡರಿಂದನೇ ಬಾಡಿ ಪ್ರಾಬ್ಲಮ್ ಬರುತ್ತೆ, ಅದು ನಂಗೆ ಗೊತ್ತು. ಬಟ್ ಇವಾಗ ಮೆಡಿಕೇಶನ್ ನಲ್ಲಿ ಇರೋರ್ಗೆ ನಾವ್ ಯಾವ ರೀತಿ ಹೇಳೋದು, ನಿಮ್ಗೆ ವೇಟ್ ಕಡಿಮೆ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗ್ ಮಾಡ್ಕೋಬಹುದು ಅಂತ ಹೇಳ್ತೀವಿ, ವೇಟ್ ಜಾಸ್ತಿ ಮಾಡ್ಕೊಡ್ರಿ ಇದರಿಂದ ಚೆನ್ನಾಗ್ ಆಗ್ಬೋದು ಅಂತ ಹೇಳ್ತೀವಿ, ನಿಮ್ ಬಾಡಿನ ಮಸಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನೀವು ಮೆಡಿಸಿನ್ ಇಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀವಿ. ಸೊ ಹಂಗೆ ಡಿಫ್ರೆಂಟ್ ಟೈಪ್ ಅಲ್ಲಿ ನಾವು ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ. ಸೊ ಅದಕ್ಕೆ ಇಲ್ಲಿ ಕುತ್ಕೊಂಡಿರೋರು ಪ್ರತಿಯೊಬ್ರು ಅಷ್ಟೇ, ನಿಮ್ದು ಶುಗರ್ ಲೆವೆಲ್ ಎಲ್ಲ ಆಗಿರ್ಬೋದು, ಬಿ.ಪಿ ಮತ್ತೆ ಏನಾದ್ರೂ ಮೆಡಿಸಿನ್ ಅಲ್ಲಿ ತಿಂತಾ ಇದ್ರೆ, ನಿಮ್ ಬಾಡಿ ಕೆಟ್ಟೋಗಿದ್ದಿದ್ರೆ, ಲಾಸ್ಟಿಗೆ ಇದೆಲ್ಲ ನಿಮ್ ಸಮಸ್ಯೆ ಹೇಳಿದ ಮೇಲೆ ಆದ್ಮೇಲೆ ನೀವ್ ಎಷ್ಟು ಜಾಸ್ತಿ ಮಾಡ್ಕೊಂಡ್ರಿ ಎಷ್ಟು ಕಮ್ಮಿ ಮಾಡ್ಕೊಂಡ್ರಿ ಹೇಳ್ಬೇಕು. ನೆಕ್ಸ್ಟ್ ನೀವ್ ಯಾವ ಸಮಸ್ಯೆಯಿಂದ ಒದ್ದಾಡ್ತಿದ್ರಿ, ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ರಿ, ಆ ಟೈಮಲ್ಲಿ ನಿಮ್ಗೆ ಬಾಡಿ ಫ್ಯಾಟ್ ಎಷ್ಟಿರ್ತಾ ಇತ್ತು, ಮಸಲ್ ಎಷ್ಟಿರ್ತಾ ಇತ್ತು, ಇಷ್ಟು ಹೇಳ್ಬೇಕು. ಇವೆಲ್ಲ ಚೆನ್ನಾಗ್ ಮಾಡ್ಕೊಂಡ್ಮೇಲೆ ತಾನೇ ನಿಮ್ದು ವೇಟ್ ಕರೆಕ್ಟ್ ಆಗಿ ಬರೋದು, ಬಾಡಿ ಫಾರ್ಮ್ ಕರೆಕ್ಟ್ ಆಗಿ ಬರೋದು, ಹಂಗೇನೆ ಚೆನ್ನಾಗ್ ಆಗ್ಬಿಡುತ್ತಾ? ಇಲ್ಲಲ್ಲ. ಸೊ ಅದಕ್ಕೆ ಎಷ್ಟೊಂದ್ ಜನಕ್ಕೆ ಈ ಸಮಸ್ಯೆ, ನಮ್ದು ನೆಟ್ವರ್ಕ್ ಇಶ್ಯೂಸ್ ಇದೆ ಅಂತ ಅನ್ಸುತ್ತೆ, ನನಗೆ ಯಾಕೋ ಯಾರು ಕಾಣ್ಬೇಡ್ರಿ, ಫೋಟೋಸ್ ಒಂದ್ ಕಾಣಿಸ್ತಿದಾವೆ, ಎಲ್ಲರೂ ನೀವ್ ಕೈ ಇದೆ ಕಾಲಿದೆ ಅಂತ ಗೊತ್ತಾಗ್ತಿಲ್ಲ, ಅಲ್ಲಾಡಿಸ್ತಾ ಇಲ್ಲ, ಏನೋ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ದೊಡ್ಡವ್ರೆಲ್ಲ ದೊಡ್ಡವ್ರು ಅನ್ಸ್ಕೊಂಡ್ರ ಯಾರು ಬಂದಿಲ್ಲ ಇಲ್ಲಿ, ಅವ್ರಿಗೆ ಕ್ಲಬ್ ಅವ್ರನ್ನ ಮಾಡೋಣ ಅಂತ. ಅದೆಂತ ಪರಿ ಇವಾಗ 2025 ಎಂಡಿ ಮತ್ತೆ ಇನ್ನೇನ್ ಮುಗಿತದ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಮಾಡ್ಬೇಕು, ಸಾಕಷ್ಟು ಫ್ಯಾಮಿಲಿ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ ಅಲ್ವಾ? ಎಲ್ಲಿ ಹೋಗಿದ್ರು ಸಾಯಂಕಾಲ ಬಂದ್ಬಿಡ್ಬೇಕು ತಾನೇ ಮನೆಗೆ 7 ಗಂಟೆಗೆ ಅಷ್ಟೊತ್ತಿಗೆ. ಈವ್ನಿಂಗ್ ಕ್ಲಬ್ ನಡೀತಾ ಇದೆ, ಈವ್ನಿಂಗ್ ಅಲ್ಲಿ ಕ್ಲಾಸ್ ಅಲ್ಲಿ ಜನ ಬರ್ತಾರೆ, ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಸಾಯಂಕಾಲ ಬರೋರು ಬರ್ತಾರೆ, ನಾವು ಹೋಗಿ ಬೇಗ ಮುಗಿಸ್ಕೊಂಡ್ ಬರ್ಬೇಕು. ಫಸ್ಟ್ ವೀರೇ ಸರ್ನ ಕೈ ತಗೋಬೇಕು. ವೀರೇ ಸಾರಪ್ಪ ಗಂಡ್ಮಗ ಯಾವಾಗ ಬೇಕಾದ್ರೂ ಮನೆಗ್ ಬರ್ತಾರೆ, ಹೆಣ್ಮಕ್ಳು ಬೇಗ ಬರ್ಬೇಕು ತಾನೇ, ಮತ್ತೆ ಹೆಣ್ಮಕ್ಳು ವೆಲ್ನೆಸ್ ಕೋಚೆ, ಬಟ್ ಬೇಗ ಈವ್ನಿಂಗ್ ಕ್ಲಾಸ್ ಅಲ್ಲಿ ಬಂದಿದ್ರೆ ನಿಮಗೆ ಸಾಕಷ್ಟು ರಿಸಲ್ಟ್ಸ್ ಎಲ್ಲ ತಗೊಳಕ್ಕೆ ಆಗತ್ತೆ ಅಂತ ಅಷ್ಟೇ. ಸೊ ಮನೆಯಲ್ಲಿ ಇರೋರು ಚೆನ್ನಾಗಿ ವೆಲ್ನೆಸ್ ಮಾಡ್ಲೇಬೇಕು. ಹೊರಗಡೆ ಹೋಗಿ ಇನ್ನೊಂದು ಫ್ಯಾಮಿಲಿ ಹೆಲ್ಪ್ ಮಾಡ್ತಿದಾರೆ ಅಂದ್ರೆ ಲೇಡೀಸ್ ಆರ್ ಜೆಂಟ್ಸ್. ಇವಾಗ ನಾನು ವಿಜಯ್ ಸರ್ಗೆ ಯಾವಾಗಾದ್ರೂ ಬನ್ನಿ ಸಪೋರ್ಟ್ ಮಾಡ್ತೀನಿ, ನಾನು ಅವ್ರಿಗೆ ನಾನು ಕೇಳಲ್ಲ ಇಷ್ಟು ಗಂಟೆಗೆ ಬಂದ್ರಿ ಅಲ್ಲ, ಇಷ್ಟು ಗಂಟೆಗೆ ಯಾಕೆ ಬಂದ್ರಿ, ಇಷ್ಟೊತ್ತಿಗೆ ಯಾಕೆ ಬರಬಾರ್ದಾಗಿತ್ತು ಅಂತ ನಾನು ಕೇಳಲ್ಲ. ಯಾಕಂತ ಕೇಳಿದ್ರೆ ಅವ್ರು ಮಾಡ್ತಾ ಇರುವಂತ ಕೆಲಸ ನನಗೆ ಚೆನ್ನಾಗಿ ಗೊತ್ತು, ಏನ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗಿದೆ. ಅರ್ಥ ಆಗಿಲ್ದವ್ರಿಗೆ 100 ಕ್ವಶನ್ ಕೇಳ್ತಾರೆ, ನಂಗೆ ಅರ್ಥ ಆಗಿದೆ ವೀರ ಸರ್ ಏನ್ ಕೆಲಸ ಮಾಡ್ತಿದ್ದಾರೆ. ಸೊ ಹಿಂಗೆ ನಿಮ್ಮನೇಲಿ ಲೇಡೀಸ್ ಆರ್ ಜೆಂಟ್ಸ್, ಅದು ಗಂಡ್ಮಗ ವೆಲ್ನೆಸ್ ಕೋಚ್ ಆಗಿರ್ಬೋದು, ಹೆಣ್ಮಗಳು ವೆಲ್ನೆಸ್ ಕೋಚ್ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿ ಇಬ್ರು ವೆಲ್ನೆಸ್ ಕೋಚ್ ಆದ್ರೆ ಇನ್ನೂ ಚೆನ್ನಾಗಿರತ್ತೆ. ಸಪೋರ್ಟ್ ಮಾಡ್ಬೇಕು. ಎಲ್ಲಿ ಹೋಗಿರ್ತಾರೆ ಅವ್ರು ಬರೋದು 1% ತಡವ ಆದ್ರೂನು, ಬೇಗ ಬಂದ್ರು ಲೇಟ್ ಆಗಿ ಬಂದ್ರು, ಎಲ್ಲಿ ಅವ್ರು ಏನ್ ಮಾಡ್ತಾರ ಅಂತ ನಿಮ್ಗೆ ಗೊತ್ತಿರ್ಬೇಕು. ಗೊತ್ತಿದ್ರೆ ಮನೇಲಿ ಡಿಫ್ರೆಂಟ್ ಬರಲ್ಲ, ಭಿನ್ನಾಭಿಪ್ರಾಯಗಳು ಬರೋದಿಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ, ನಿಮ್ದು ಫ್ಯೂಚರ್ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಅನ್ನೋದಕ್ಕಿಂತ
ಹೇಳ್ತಾರೆ, ಮನೆಯಲ್ಲಿ ಫ್ಯಾಮಿಲೀಸು, ಹಸ್ಬೆಂಡ್ ಅಂಡ್ ವೈಫ್ ಹೊರಗಡೆ ಹೋಗಿ ವೆಲ್ನೆಸ್ ಕೋಚ್. ಸೊ ನಾನಿವತ್ತು ಒಂದು ಅಂದ್ರೆ ಇವತ್ತು ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಹೊರಗಡೆ ಏನೋ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ. ಒಂದು ಇದು ಬೇಕಾಗಿತ್ತು, ಹೊರಗಡೆ ಒಂದು ಡ್ರೆಸ್ ಬೇಕಾಗಿತ್ತು, ಒಂದು ಪ್ಯಾಂಟ್ ಬೇಕಾಗಿತ್ತು. ಒಬ್ಬ ದೊಡ್ಡ ಒಂದು 40 ಲಕ್ಷದ ಕಾರಲ್ಲಿ ಬಂದಿದ್ದ ಒಬ್ಬ ಮನುಷ್ಯ, ಅಂದ್ರೆ ಒಬ್ರು ಒಂದು ಫ್ಯಾಮಿಲಿ ಕರ್ಕೊಂಡು ಬಂದಿದ್ರು. ಅಲ್ಲಿ ಒಂದ್ 3 ಹುಡುಗಿಯರು, ಒಬ್ಬಪ್ಪ. ಓಕೆನಾ. ನಾನು ನನ್ ಮಗ ಹೋಗಿದ್ವಿ ಅಲ್ಲಿ, ಅದೇ ಪ್ಲೇಸ್ಗೆ ನನ್ ಮಗ ನಾನು ಹೋಗಿದ್ವು. ಅವರು ಒಂದ್ ದೊಡ್ಡ ಕಾರಲ್ಲಿ ಬಂದಿದ್ರು. ಸೊ ಅವರು ಅಲ್ಲಿ ಪರ್ಚೇಸ್ ಮಾಡಿದ್ರಲ್ವಾ, ಆ ಪರ್ಚೇಸ್ ಮಾಡಿದ್ದಕ್ಕೆ ಅವ್ರದೇ ಕರೆಕ್ಟ್, ಅವ್ರು ಹೇಳಿದ್ದ ಮಾತೆಲ್ಲ ಕರೆಕ್ಟ್. ಅಂದ್ರೆ ಪರ್ಚೇಸ್ ಮಾಡಿದ್ರು ಅವರು. ಆ ತಂದೆ ಏನ್ ಹೇಳ್ತಾ ಇದ್ದ, ಅವ್ರು ನೋಡಕ್ ಚೆನ್ನಾಗಿದ್ದಾರೆ, ದೊಡ್ಡ ಕಾರಲ್ಲಿ ಬಂದಿದ್ದಾರೆ, ತುಂಬಾ ಚೆನ್ನಾಗಿರುವಂತ ಫ್ಯಾಮಿಲೀಸೇ. ಅವ್ರ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನನಗ್ ಮೊದ್ಲೇ ಯಾಕೆ ಹೇಳಿಲ್ಲ ನೀವು, ಮೊದ್ಲೇ ಇಷ್ಟೊಂದು ಬಟ್ಟೆ ತಗೊಳ್ತೀನಿ, ಇಷ್ಟು ದುಡ್ಡಾಗತ್ತೆ ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತಿದ್ನಲ್ಲ. ನೀವು ಸಡನ್ ಆಗಿ ಕರ್ಕೊ ಬಂದು ಇಲ್ಲಿ ನಿಂದ್ರಿಸಿದಿರಲ್ಲ. ಅವ್ನು 7,000 ಎಷ್ಟೋ ಬಿಲ್ ಮಾಡಿದಾರೆ ಹುಡುಗಿಯರು. ಅಂದ್ರೆ ಆ ಅಪ್ಪ ಆ ಕಮಿಟ್ಮೆಂಟ್ ಇಟ್ಕೊಂಡು ತಗೋಬೇಕು ಅಂತ ಬಂದಿದ್ದು. ಆದ್ರೆ ನಾನೇನ್ ಹೋಗಿದ್ನಲ್ಲ, ನಾನ್ ಯಾವತ್ತು ಪ್ಲಾನ್ ಮಾಡಿ ಹೋಗಲ್ಲ ಅಲ್ಲಿ ಎಷ್ಟಾಗುತ್ತೆ ಅಂತ, ಯಾವತ್ತು ಹೋಗಲ್ಲ. ಜಾಸ್ತಿನೇ ಬಿಲ್ ಆಗತ್ತೆ ಬಿಡಿ, ನಾವ್ ಹೋಗೋ ಪ್ಲೇಸ್ ಅಲ್ಲಿ ಜಾಸ್ತಿನೇ ಬಿಲ್ ಆಗತ್ತೆ. ಅವ್ರು ಏನ್ ತಗೊಂಡಿದಾರೆ ಅದಕ್ಕಿಂತ ಡಬಲ್ ಆಗತ್ತೆ. ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಒಂದ್ ವೆಲ್ನೆಸ್ ಕೋಚ್ಗೆ ಈಸಿಯಾಗಿ ಥಿಂಕ್ ಮಾಡ್ದಂಗೆ, ಒಂದ್ ಆರ್ಡಿನರಿ ಪರ್ಸನ್ಸ್ಗೆ ಥಿಂಕ್ ಮಾಡೋ, ಏನಾದ್ರೂ ತಗೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ ಸಡನ್ ಆಗಿ. ಎಷ್ಟೇ ರಿಚ್ ಇರ್ಲಿ, ಎಷ್ಟೇ ಶ್ರೀಮಂತಿಕೆಯಿಂದ ಇರ್ಲಿ, ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ, ಬಟ್ ಅದನ್ನ ಅಷ್ಟು ಈಸಿಯಾಗಿ ತಗೊಂಡು ನಡೆಸುವಷ್ಟು ಮೈಂಡ್ ಸೆಟ್ ಬರಲ್ಲ ಅಂತ ನಾನು ಹೇಳ್ತಿರೋದು. ಅಂದ್ರೆ ಈ ಹರ್ಬಲೈಫ್ ಇದು ಈ ಜಾಗದಲ್ಲಿ ಇದ್ದಂಗೆ ಅರ್ಥ ಮಾಡ್ಕೊಂಡಂಗೆ ಜೀವನ. ಮತ್ ಹೊರಗಡೆ ಇರೋರ್ಗೆ ಮತ್ತೆ ಹರ್ಬಲ್ ಲೈಫ್ ಅಲ್ಲಿ ಇರೋರ್ಗೆ, ಇಲ್ಲಿ ವೆಲ್ನೆಸ್ ಕೋಚ್ ಆಗಿರೋರ್ಗೆ ತುಂಬಾ ಡಿಫ್ರೆನ್ಸ್ ಆಗಿ ಆಲೋಚನೆಗಳು ಜಾಸ್ತಿ ಡಿಫ್ರೆಂಟ್ ಇರುತ್ತೆ ಅವ್ರಿಗೆ ನಮ್ಗೆ. ಅಂದ್ರೆ ಲೈಫ್ ನ ಹೆಂಗೆ ಲೀಡ್ ಮಾಡ್ಬೋದು, ಹೆಂಗೆ ತಗೋಬಹುದು, ಹೆಂಗೆ ಯೋಚನೆ ಮಾಡ್ಬೇಕು ಅಂತ ನಾವು ಅಷ್ಟೇ ತುಂಬಾ ಚೆನ್ನಾಗಿ ತಗೊಂಡೋಗ್ತಾ ಇರ್ತೀವಿ. ಬಟ್ ಅವರು ಬಾ ಅನ್ನೋ ತರ ಯೋಚನೆ ಮಾಡ್ತಾರೆ. ಹಂಗೆ ಯಾಕೆ ಸಾವಿರ ಕೋಟಿಗಳಷ್ಟು ಸಂಪಾದನೆ ಮಾಡಿಕ್ಕಿದ್ರು ಸಡನ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಪ್ಲಾನ್ ಮಾಡ್ತಾರೆ. ನಮ್ ಕೈಲಿ ಹೋಗಕ್ಕಾಗತ್ತಾ, ನಾವ್ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟು ಹೊರಗಡೆ ಹೋಗಿ ಖರ್ಚು ಮಾಡ್ಬೇಕಾ? ಅಂದ್ರೆ ಅವ್ರು ಸಂಪಾದನೆ ಮಾಡಿರೋದನ್ನ ಖರ್ಚು ಮಾಡಕ್ಕಲ್ಲ, ಹಂಗೆ ಕೂಡಿಕ್ಕಿರಕ್ಕೆ. ಇಲ್ಲಿ ವೆಲ್ನೆಸ್ ಕೋಚ್ ಹಂಗಲ್ಲ, ಅದನ್ನ ಚೆನ್ನಾಗಿ ತನಗೋಸ್ಕರ ತಾನು ಬಳಸ್ಕೊಂಡು ಮುಂದೆ ಫ್ಯೂಚರ್ ಹೆಂಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇದೇ ವೆಲ್ನೆಸ್ ಕೋಚ್ಗೂ ಮತ್ತೆ ಹೊರಗಡೆ ಇರುವಂತ ಪರ್ಸನ್ಸ್ಗೆ ಇರುವಂತ ಡಿಫ್ರೆನ್ಸ್. ಸೊ ನನ್ಗೆ ಅಪ್ಪ ಮಾತಾಡಿದ್ ನೋಡಿ ನಂಗೆ ಭಯ ಆಗ್ಬಿಡ್ತು. ನಮ್ ಮಗ ಏನ್ ಹೇಳ್ತಿದ್ದ, ಏನ್ ಮಮ್ಮಿ ಹಿಂಗ್ ಹೇಳ್ತಾ, ನೀನ್ ನೋಡಿದ್ರೆ ಏನು ಯೋಚನೆನೇ ಮಾಡಲ್ಲ, ಹಂಗೆ ತಗೊಂಡ್ಬಿಡ್ತೀಯ ಅಂತ. ಅದಕ್ಕೆ ಹರ್ಬಲ್ ಲೈಫ್ ಅಲ್ಲಿ ನೀನು ಅದಕ್ಕೆ ಬೆಸ್ಟ್ ವೆಲ್ನೆಸ್ ಕೋಚ್ ಆಗು, ನಿನ್ಗೂ ಈ ತರದ್ದು ಫ್ರೀಡಮ್ ಇರುತ್ತೆ ಅಂತ ಹೇಳಿದೆ ನಾನು. ನಿನ್ಗೂನು ಈ ತರದ್ದು ಮನಿ ಫ್ರೀಡಮ್ಸ್ ಇರುತ್ತೆ ನಿನ್ಗೂನು. ನೋಡ್ ಅವ್ರ ಅಂತ ದೊಡ್ಡ ಕಾರಲ್ಲಿ ಬಂದಿದ್ದಾರೆ. ನನ್ ಮಗ ಹೇಳ್ದ, ಮಮ್ಮಿ ಇದು 38 ಲ್ಯಾಕ್ ಕಾರು ಅಂತ ಹೇಳ್ದ, 38 ಲಕ್ಷ ಅದು ಕಾರು ಅಂತಂದ. ನಾವ್ ಯಾವ್ದ್ರಲ್ಲಿ ಬಂದಿವಿ, ಅವ್ರೆಲ್ಲ ಎದ್ರಲ್ಲಿ ಬಂದಾರೆ, ನಾವ್ ಗಾಡಿನಲ್ಲಿ ಬಂದಿದ್ವಿ, ಅವ್ರ ಕಾರಲ್ಲಿ ಬಂದವ್ರೆ ಅಂತ. ಅದಕ್ಕೆ ಎಲ್ಲದಕ್ಕೂ ಸಡನ್ ಆಗಿ ತಗೊಳಂಗೆ ಯಾವ್ದು ಯೋಚನೆ ಮಾಡ್ಬಾರ್ದು. ವೆಲ್ನೆಸ್ ಕೋಚ್ ಅಂದ್ರೆ ಹಂಗೇನೆ ಯೋಚನೆ ಮಾಡ್ದಿರ ತಗೊಳ್ಳೋದು. ಅಷ್ಟೊಂದು ಫ್ರೀಡಮ್ ನಿಮ್ಗೆ ಬರ್ಬೇಕು. ಈ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟು ಫ್ರೀಡಮ್ಸ್ ನಿಮ್ಗೆ ಬರುತ್ತೆ. ಅದಕ್ಕೆ ವೆಲ್ನೆಸ್ ಕೋಚ್ಗೆ ಯಾಕೆ ಫ್ರೀಡಮ್ ಇರ್ಬೇಕು, ಹೊರಗಡೆ ಗಂಡ ಹೋಗ್ಲಿ ಹೆಂಡತಿ ಹೋಗ್ಲಿ ಸಪೋರ್ಟ್ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರದ್ದು ಫ್ರೀಡಮ್ ನಿಮ್ ಮನೆಗೆ, ನಿಮ್ ಫ್ಯಾಮಿಲಿಗೆ, ನಿಮ್ ಮಕ್ಳಿಗೆ ಎಲ್ಲರಿಗೂ ಫ್ರೀಡಮ್ ಬರ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡ್ಬೇಕು. ಅವಾಗೆ ನೀವೇನೇನೆಲ್ಲ ನೋಡ್ತಿರಲ್ಲ ಹೊರಗಡೆ, ಆ ಬೋರ್ಡ್ ಎಲ್ಲ ನೋಡ್ತಿರಲ್ಲ, ಆ ಫ್ರೀಡಮ್ ನಿಮ್ಗೆ ಬರುತ್ತೆ. ಸೊ ಇದು ನನ್ಗೆ ಇವತ್ತು ಸಾಯಂಕಾಲ ಅರ್ಥ ಆಗಿತ್ತು. ನಮ್ಮ ಮಗ ಹಂಗ ಹೇಳ್ತಿದ್ದ, ಮಮ್ಮಿ ನಿನ್ಗೆ ಎಷ್ಟು ಫ್ರೀಡಮ್ ಇದೆಲ್ಲ ಅಂತ. ಹೌದು ಅಂತ. ಸೊ ಅದಕ್ಕೆ ವೆಲ್ನೆಸ್ ಕೋಚ್ ಅಂತ ಆದ್ರೆ ಒಳ್ಳೆ ಫ್ರೀಡಮ್ ಸಿಗತ್ತೆ ನಿಮ್ಗೆ. ಫ್ಯಾಮಿಲಿ ಫ್ರೀಡಮ್, ಮೇನ್ ಹೆಲ್ತ್ ಫ್ರೀಡಮ್, ಮನೆಯಲ್ಲಿ ಹೆಂಡತಿ ಮಕ್ಕಳು ಮತ್ತೆ ಅಜ್ಜಿ ಅಜ್ಜ ಅತ್ತೆ ಮಾವ ಅಕ್ಕ ತಂಗಿ ಅಂದ್ರು, ಫ್ಯಾಮಿಲಿ ಫ್ರೆಂಡ್ಸ್ ನೇಬರ್ಸ್ ಎಲ್ಲರೂ ತುಂಬಾ ಆರೋಗ್ಯವಾಗಿ ಜೀವನ ಮಾಡ್ತಾರೆ. ಯಾಕೆಂದ್ರೆ ಜೀವನದ ಬಗ್ಗೆ ಅರ್ಥ ಆಗುತ್ತೆ ಇಲ್ಲಿ, ಫ್ಯಾಮಿಲಿ ಬಗ್ಗೆ ಅರ್ಥ ಆಗುತ್ತೆ, ಟೈಮ್ ಬಗ್ಗೆ ಅರ್ಥ ಆಗುತ್ತೆ, ಆರೋಗ್ಯದ ಬಗ್ಗೆ ಅರ್ಥ ಆಗುತ್ತೆ, ದುಡ್ಡಿನ ಬಗ್ಗೆ ಅರ್ಥ ಆಗುತ್ತೆ, ಫ್ಯಾಮಿಲಿ ಫ್ಯೂಚರ್ ಹೆಂಗಿರ್ಬೇಕು ಅಂತ ಅರ್ಥ ಆಗುತ್ತೆ. ಇವತ್ತು ನೀವು ಫ್ಯೂಚರ್ಗೋಸ್ಕರ ದುಡ್ಡಿಟ್ಟು ಮುಂದೆ ಒಂದಿನ ಸಂಪಾದನೆ ಮಾಡಿರೋದನ್ನ ಹಾಸ್ಪಿಟ್ಲಿಗೆ ಇಡಬಾರ್ದು, ಹಂಗೆ ನೀವು ಲೈಫ್ ಹೆಂಗ ಕಲಿಬಹುದು ಅಂತ ಇಲ್ಲಿ ಅರ್ಥ ಆಗುತ್ತೆ.
ಅದಕ್ಕೆ ಸರಿಯಾಗಿ ಗಮನ ಬಿಟ್ಟು ಕ್ಲಾಸ್ ನ ಕೇಳಿಸ್ಕೊಳ್ಳಿ. ನಾಟ್ ಓನ್ಲಿ ವೇಟ್ ಲಾಸ್ ಆರ್ ವೇಟ್ ಗೇನ್ ಮತ್ತೆ ಮೆಡಿಸಿನ್ ಅಂತ ಯೋಚನೆ ಮಾಡ್ಬೇಡಿ. ಈ ಜಾಗ ಬಂದ್ಬಿಟ್ಟು ಎಲ್ಲಾ ವೆಲ್ನೆಸ್ ಅಂದ್ರೆ ಬಂದ್ಬಿಟ್ಟು ಆರೋಗ್ಯ ಅಲ್ಲ, ಇಲ್ನೆಸ್ ಆರ್ ವೆಲ್ನೆಸ್. ಹೊರಗಡೆ ಆರೋಗ್ಯ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಆರೋಗ್ಯಕ್ಕೋಸ್ಕರ ನೀವು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತೀರಾ, ಹಾಸ್ಪಿಟಲ್ಗೆ, ಮೆಡಿಸಿನ್ಸ್ಗೆ, ಅಥವಾ ನಿಮ್ಗೆ ಸೊಲ್ಯೂಷನ್ಸ್ ಹೋಗ್ತೀರಾ. ಓನ್ಲಿ ನಿಮ್ಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ, ಬಟ್ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗಲ್ಲ. ಟೆಂಪ್ರವರಿ ಸೊಲ್ಯೂಷನ್ ಸಿಗುತ್ತೆ, ಇಲ್ಲಿ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಲೈಫ್ಗೆ. ಆರೋಗ್ಯ ಕೆಡಿಸ್ಕೊಳ್ಳೋದು ಯಾವಾಗ? ಜಾಸ್ತಿ ಆಲೋಚನೆಗಳನ್ನ ಮಾಡಿದಾಗ, ಜಾಸ್ತಿ ಓವರ್ ಆಗಿ ತಿಂದಾಗ, ಜಾಸ್ತಿ ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಂಡಾಗ, ಆಲೋಚನೆಗಳು ಮಾಡಿ 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 ಮನುಷ್ಯ ಅನಾರೋಗ್ಯಕ್ಕೆ ಹೋಗೋದೇ ಜಾಸ್ತಿ ಆಲೋಚನೆಗಳಿಂದ. ಇವತ್ತು ತುಂಬಾ ಜನಕ್ಕೆ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ ಅವನು ತಿಂತಾ ಇರುವ ಫುಡ್ ಜೊತೆಗೆ ಈಕ್ವಲ್ ಆಗಿ ಅವ್ನು ಮಾಡ್ತಾ ಇರುವಂತ ಸ್ಟ್ರೆಸ್, ಮಾಡ್ತಾ ಇರುವಂತ ಕೆಲ್ಸದ ಒತ್ತಡ ಜಾಸ್ತಿ ಇರೋದ್ರಿಂದ ಮನುಷ್ಯನ ಅನಾರೋಗ್ಯಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ? ಅವನು ಟೈಮ್ ಕೊಡ್ದಿರಾ, ಅವ್ನ ಬಾಡಿಗೆ ಟೈಮ್ ಕೊಡ್ದಿರಾ, ಅವ್ನ್ ದುಡಿಯಕ್ಕೆ ಹೋಗ್ತಾ 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 ಅವ್ನ್ ಲೈಫ್, ಅವ್ನ್ ಬಾಡಿ, ಅವ್ನ್ ಮಾಡ್ತಾ ಇರುವಂತ ಪ್ರತಿನಿತ್ಯ ಕೆಲ್ಸ, ಆ ಚಟುವಟಿಕೆ ಚೇಂಜ್ ಆಗ್ದಿರಾ ಅವ್ನ್ ಲೈಫ್ ಅಲ್ಲಿ ಅವ್ನ್ 60 ವರ್ಷ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ, ಕೆಲ್ಸ ದುಡಿಯಕ್ಕೆ ಒಂದ್ 60 ವರ್ಷ ಟೈಮ್ ಕೊಟ್ಟಿರುತ್ತೆ ಸರ್ಕಾರ. ಆ 60 ವರ್ಷನು ತನ್ನಂತ ನೋಡ್ಕೊಳ್ದಿರಾ, ಫ್ಯಾಮಿಲಿ, ಮಕ್ಕಳು, ಅದು ಇದು ಅಂತ ನೋಡ್ಕೊಳ್ದಿರಾ ಆರೋಗ್ಯ ಕೆಡ್ಸ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದೊಳೋದು, ಬುಡ್ಬುಡ ಅಂತ ಎದ್ದೊಳೋದು, ಏನೋ ಮಾಡಿರೋದನ್ನ ತಿನ್ನೋದು, ಹೋಗೋದು, ಮತ್ತೆ ತಿರ್ಗಾ ಎಲ್ಲ ಹೋಗ್ಬಿಟ್ಟು ಅದೇನು ಏನೇನೋ ವರ್ಕ್ ಇರುತ್ತಲ್ಲ ಆ ಪ್ರೆಸರ್ ಎಲ್ಲ ತಗೊಳೋದು, ಮತ್ತೆ ಸ್ಟ್ರೆಸ್ ಆಗಿ ಮನೆ ಮತ್ತೆ ಬರೋದು, ಮತ್ತೆ ಹೆಂಡತಿ ಅದು ಆ ಜಂಜಾಟ, ಮತ್ತೆ ತಿರ್ಗಾ ಮಲ್ಗೊಡೋದು, ರಾತ್ರಿ ಎಲ್ಲ ಮತ್ತೆ ಟಿವಿ ನೋಡ್ಕೊಂಡು ಅಥವಾ 12-1 ಗಂಟೆ ತಲೆ ಮಕ್ಕೊಂಡು ಫೋನ್ ನೋಡ್ಕೊಂಡು, ಮತ್ತೆ ಬೆಳಿಗ್ಗೆ 9 ಗಂಟೆಗೆ 10 ಗಂಟೆಗೆ ಎತ್ಕೊಂಡು ಆಗ ಸ್ನಾನ ಮಾಡ್ಕೊಂಡ್ಬಿಡೋದು, ಮತ್ತೆ ತಿರ್ಗಾ ಆಫೀಸ್ ಕೊಡೋದು. ಒಂದ್ ಯೋಗ ಇಲ್ಲ, ಒಂದ್ ಎಕ್ಸರ್ಸೈಸ್ ಇಲ್ಲ, ಅವ್ರಿಗೋಸ್ಕರ ಒಂದ್ ಟೈಮ್ ಕೊಡಲ್ಲ, ಒಳ್ಳೆ ವಿಷಯಗಳನ್ನ ಕೇಳಿಸ್ಕೊಡಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಲ್ಲ, ಇದೇನು ಮಾಡಲ್ಲ. ಲಾಸ್ಟ್ ಒಂದಿನ ಇನ್ನೇನ್ 40 ವರ್ಷ 50 ವರ್ಷ ಅನ್ಬೇಕಾದ್ರೆ ಲಾಸ್ಟ್ ಮಲ್ಗ್ಬೇಕಾದ್ರೆ ಒಂದ್ 10 ಮಾತ್ರೆ ನುಂಗ್ಕೊಂಡ್ ಮಲ್ಗೋದು. ಇಷ್ಟೇ ಜೀವನ ಮನುಷ್ಯಂದು. ಸೊ ಇಷ್ಟು ಮಾಡ್ಕೊಳ್ತಾ ಫ್ಯಾಮಿಲಿನ ನೋಡ್ಕೊಳ್ತಾ ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ, ಇದೆಲ್ಲ ಮಾಡ್ಕೊಂಡು ಅನಾರೋಗ್ಯಕ್ಕೆ ಹೋಗ್ಬಿಡ್ತಾರೆ. ಯಾವ್ದೋ ಒಂದು ತಿನ್ನುವಂತ ಫುಡ್ ಸರಿಯಾಗಿಲ್ಲ, ಪ್ರೋಟೀನ್ ಫೈಬರ್ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ, ವೈಟಮಿನ್ಸ್ ಮಿನರಲ್ಸ್ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲ ನಮ್ಗೆ ಕೇಳೇ ಇಲ್ಲ, ಈ ಪದಗಳನ್ನೇ ಕೇಳೇ ಇರಲ್ಲ. ನ್ಯೂಟ್ರಿಷನ್ ಕ್ಲಬ್ಗೆ ಬರೋಕ್ಕಿಂತ ಮೊದ್ಲು ಇದ್ಯಾವ್ದು ನಾವು ಕೇಳೇ ಇರಲ್ಲ. ನಿಮ್ಗೆ ಅನಾರೋಗ್ಯ ಮತ್ತೆ ಯಾಕಾಗುತ್ತೆ? ಬರ್ತಾ ಜನಕ್ಕೆ ಇಷ್ಟೊಂದ್ ಜನ ನ್ಯೂಟ್ರಿಷನ್ ಕ್ಲಬ್ ಬರಕಿನ ಮೊದ್ಲು ಹೇಳ್ತಾರೆ, ಮೇಡಮ್ ನನ್ಗೆ 1 ಮಗು ಇದ್ದಾಗ ಚೆನ್ನಾಗಿದ್ದೆ, 2 ಮಗು ಆದಾಗ ಚೆನ್ನಾಗಿದ್ದೆ, ನನ್ ಮದ್ವೆಗಿಂತ ಮುಂಚೆ ಚೆನ್ನಾಗಿದ್ದೆ, ಸೊ ನನ್ಗೆ 2 ಮಕ್ಳಾದ್ಮೇಲೆ ಹಿಂಗಾಗೋಯ್ತು, ಬರ್ತಾ ಯಾಕೋ ಹಾಳಾಗೋಯ್ತು ಬಾಡಿ, ನಾನ್ ತುಂಬಾ ಚೆನ್ನಾಗೇ ಇದ್ದೆ, ಯಾಕೆ ಹಾಳಾಗೋಯ್ತು? ಹಾಳ್ ಮಾಡ್ಕೊಂಡಿರೋದು ಯಾರು? ನಾವೇ. ಗೊತ್ತಿಲ್ಲ, ನಾವ್ ಬೇಕು ಅಂತ ಹಾಳ್ ಮಾಡ್ಕೊಂಡಿರಲ್ಲ. ಬಾಡಿಗೆ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಫುಡ್ ಕೊಡದೇ ಇದ್ದಾಗ ತಾನಿಗೆ ಕೆಟ್ಟೋಗಿ ಒಂದಿನ ಮೂಲೆಗೆ ಸೇರುವಂತ ಪರಿಸ್ಥಿತಿ ಬರುತ್ತೆ. ಕೊನೆಗೆ ನಿಮ್ಗೆ ಸೊಲ್ಯೂಷನ್ ಸಿಗದೆ ಏನ್ ಮಾಡ್ತೀರಾ? ಎಲ್ಲಾ ಕಡೆ ಸುತ್ತು ಬಂದಿರ್ತೀರಾ, ಎಲ್ಲೂ ಸೊಲ್ಯೂಷನ್ ಸಿಗೋದಿಲ್ಲ. ಲಾಸ್ಟ್ ಈಗ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ, ಲಾಸ್ಟ್ ಬಸ್ ನಿಮ್ಮ ಜೀವನದಲ್ಲಿ ನೀವು ಹೇಳ್ತೀರಾ, ಎಷ್ಟೊಂದು ಎಲ್ಲಾ ಕಡೆ ಸುತ್ತಾಡಿರ್ತೀರಾ, ಊರ್ಗ್ ಹೋಗ್ಬೇಕು ಅಂತ ಬಂದಿರ್ತೀರಾ, ಲಾಸ್ಟ್ 8 ಗಂಟೆ ಬಸ್ ಇದೆ, ಅದು ಒಂದ್ ಬಿಟ್ರೆ ಊರ್ಗ್ ಹೋಗಕ್ ಆಗಲ್ಲ, ಮತ್ತೆ ಬೆಳಿಗ್ಗೆ ಬಸ್ ಅಂತ ಹೇಳ್ತೀರಾ ಎಷ್ಟೊಂದ್ ಜನ ಊರ್ ಕಡೆ. ಹೌದಲ್ವಾ? ನಿಮ್ ಲೈಫ್ ಅಲ್ಲಿ ಲಾಸ್ಟ್ ಆರೋಗ್ಯದ ಬಸ್ ಅಂದ್ರೆ ಇದೆ, ಈ ಜಾಗ ಬಿಟ್ರೆ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಆರೋಗ್ಯದ ಬಸ್ ಲಾಸ್ಟ್ ಕೊನೆಗೆ ನಿಮ್ ಕೈಲಿ ಎಲ್ಲೂ ಆಗಲ್ಲಪ್ಪ ಅನ್ನದ ಕಾಲಕ್ಕೆ ನಿಮಗ್ ರೋಗ ಆದ್ರೂ ಹೆಂಗ್ ಬಂತು, ಕಾಯಿಲೆ ಹೆಂಗ್ ಬಂತು ಹೇಳಿ ನಿಮ್ಗೆ? ನೀವ್ ಹುಟ್ಟದಾಗನೆ ಕಾಯಿಲೆ ಪಟ್ಕೊಂಡ್ ಬಂದಿರ್ತೀರಾ? ಹುಟ್ಟದ ಚೆನ್ನಾಗಿರ್ತೀರಿ, ಮದ್ವೆ ಆದ್ಮೇಲೂ ಚೆನ್ನಾಗಿರ್ತೀರಿ, ಮಕ್ಳಾದ್ಮೇಲೂ ಚೆನ್ನಾಗಿರ್ತೀರಿ, ಅಲ್ಲಿವರೆಗೂ ಏನ್ ಮಾಡಿರ್ತೀರಿ? ಒಂದು ಮೆಡಿಸಿನ್ ತಿಂದಿರಲ್ಲ, ಮೆಡಿಸಿನ್ ತಿಂದೆ ಹುಟ್ಟಿರ್ತೀರಿ, ನೀವು ಊಟ ತಿಂದೆ ತಾನೇ ಹುಟ್ಟಿರ್ತೀರಾ. ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ತಿದೆ, ನಿಮ್ಗೆ ಏನೋ ಕಾಯಿಲೆ ಬಂದಿದೆ ಅಂದ್ರೆ, ನೀವು ಊಟಕ್ಕೆ ಬರ್ತಾ ಇದೆ ಅಂದ್ರೆ ನಿಮ್ಮ ಗರ್ಭಾವಸ್ಥೆನಲ್ಲಿ ಬಂದಿರ್ಬೇಕು, ಅದು ಒಂದು ಡಿಫಿಷಿಯನ್ಸಿ. ಇಲ್ಲ ನೀವು ಹೋಗ್ತಾ ಹೋಗ್ತಾ ಜೆನೆಟಿಕ್ ಅಂತ ಹೇಳಿದ್ರೆ ಅಪ್ಪ ಅಮ್ಮನ್ಗೆ ಮತ್ತೆ ತಾತನ್ಗೆ ಮುತ್ತಾತನ್ಗೆ ಅಥವಾ ನಿಮ್ಮ ರಕ್ತದಲ್ಲಿ ನಿಮ್ದು DNA ಹಂಗಾಗಿದ್ರೆ ಅದು ವಂಶ ಪರಂಪರವಾಗಿ ಬರುವಂತ ಕಾಯಿಲೆ. ಈ ಮಧ್ಯದಲ್ಲಿ ಬಂದಿದೆ, ನಡಬಂತ್ರ ಬಂದಿದೆ, ನೀವು ಚೆನ್ನಾಗೇ ಇದ್ರಿ, ಹೋಗ್ತಾ ಹೋಗ್ತಾ ಕಾಯಿಲೆ ಬಂತು ಅಂತ ಅನ್ನೋದಾದ್ರೆ ನೀವು ತಿನ್ನುವಂತ ಊಟದಿಂದ ಬಂದಿರೋದು.
ಯಾಕೆ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಫುಡ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ. ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ಬಟ್ಟೆ ಹಾಕೊಂಡು ಓಡಾಡೋದಲ್ಲ. ಬೆಳಗಿಂದ ಸಂಜೆವರೆಗೂ ನೀವೇನು ನಿಮಗೋಸ್ಕರ ಒಳ್ಳೆ ಕೆಲಸ ಮಾಡ್ಕೊಂಡ್ರಿ, ನಿಮ್ ಬಾಡಿಗೋಸ್ಕರ ಎಷ್ಟು ಟೈಮ್ ಕೊಟ್ರಿ, ಅದು ಲೈಫ್ ಸ್ಟೈಲ್ ಅಂತ ಕರೀತಾರೆ. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಶೋಕಿ ಮಾಡ್ಕೊಂಡು ಮಕ್ಕಕ್ಕೆಲ್ಲ ಮೆತ್ಕೊಂಡು ಓಡಾಡೋದು ಅದಲ್ಲ ಲೈಫ್ ಸ್ಟೈಲ್. ನಿಮ್ ಬಾಡಿಯಿಂದ, ನಿಮ್ ಫುಡ್ ಇಂದ ನಿಮ್ ಬಾಡಿವರೆಗೂ ನೀವ್ ಏನೇನೆಲ್ಲ ನೋಡ್ಕೋತೀರಿ ಅದನ್ನ ಲೈಫ್ ಸ್ಟೈಲ್ ಅಂತ ಕರೀತಾರೆ. ಸೊ ಇದು ಸರಿಯಾಗಿ ಇಲ್ಲ ಇದ್ದಿದ್ದಕ್ಕೆ ಕಾರಣ ನಿಮ್ಮ ಬಾಡಿಗೆ ಮೆಡಿಸಿನ್ ಬಂದಿತ್ತು. ನಿಮ್ ಬಾಡಿ ಏನೇ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಊಟದಿಂದನೇ ರೆಡಿ ಆಗತ್ತೆ, ನಿಮ್ಮ ಮೆಡಿಸಿನ್ ಇಂದ ರೆಡಿ ಆಗಲ್ಲ. ಯಾಕಂದ್ರೆ ನೀವು ಮೆಡಿಸಿನ್ ತಿಂದು ಹುಟ್ಟಿಲ್ಲ, ಊಟ ತಿಂದೇ ಹುಟ್ಟಿರೋದು. ಅಕ್ಕಿ ರಾಗಿ ಊಟ ಅದನ್ನ ಕೊಟ್ಟಿದ್ದಕ್ಕೆ ನೀವು ಹುಟ್ಟಿದ್ದೀರಾ DNA ಇಂದ, ಹೌದಾ? ಇವಾಗ ಊಟನ ಚೇಂಜ್ ಮಾಡ್ಕೊಂಡ್ರೆ ಮಾತ್ರ ಸರಿ ಹೋಗುತ್ತೆ. ಸೊ ನಿಮಗೆ ಏನ್ ಸಿಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ, ಬಟ್ ಈ ನ್ಯೂಟ್ರಿಷನ್ ಇಂದ ಮಾತ್ರ ನಿಮ್ಮ ಬಾಡಿ ಸರಿ ಹೋದೇ ಹೋಗುತ್ತೆ. ನಮ್ಗೆ ಇಂಥದೇ ರೆಡಿ ಆಗ್ಬೇಕು ಅಂತ ಏನ್ ಅಂತ ರಿಸಲ್ಟ್ಗೆ ಅಂತ ಬಂದಿದ್ದೀರಿ, ಆ ರಿಸಲ್ಟ್ ಬಂದೇ ಬರುತ್ತೆ ಈ ಊಟದಿಂದ, ಈ ಫುಡ್ ಇಂದ, ಈ ನ್ಯೂಟ್ರಿಷನ್ ಇಂದ ನಿಮ್ ಬಾಡಿ ಚೆನ್ನಾಗತ್ತೆ. ಅದು ಎಂತದ್ದೇ ಆಗಿರ್ಲಿ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಬ್ಲಡ್ ಇನ್ಕ್ರಿಮೆಂಟ್ ಆಗ್ಬೇಕು, ಬ್ಲಡ್ ಉತ್ಪತ್ತಿ ಆಗ್ಬೇಕು ಬಾಡಿನಲ್ಲಿ ಅಂತ ಹೇಳಿದ್ರೆ ನಿಮ್ಮ ಊಟದಿಂದನೇ ಉತ್ಪತ್ತಿ ಆಗೋದು ನಿಮ್ಮ ಬ್ಲಡ್. ನಿಮ್ಮ ಊಟ ಸರಿಯಾಗಿತ್ತು, ಒಳ್ಳೆ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಬ್ಲಡ್ ಯಾವುದೇ ರೀತಿ ನಿಮ್ ಬಾಡಿ ಒಳಗಡೆ ಕಡಿಮೆನೆ ಆಗಲ್ಲ, ಹಿಮೋಗ್ಲೋಬಿನ್ ಕಡಿಮೆನೆ ಆಗಲ್ಲ, ಸುಸ್ತು ಯಾವತ್ತೂ ಆಗೋದೇ ಇಲ್ಲ. ಮತ್ತೆ ಸರಿಯಾದ ಬ್ಯಾಲೆನ್ಸ್ ಫುಡ್ ನೀವು ತಿಂದೇ ಇದ್ರೆ ನಿಮ್ ಬಾಡಿಗೆ ಯಾವ್ದು ಮೆಡಿಸಿನ್ಸ್ ಬರೋದೇ ಇಲ್ಲ. ಸಾರಿ, ಅದಕ್ಕೆ ಇದು ಸರಿಯಾದ ಬ್ಯಾಲೆನ್ಸ್ ಮೀಲ್. ಇದು ನೀವು ತಗೊಳ್ತಾ ಇರುವಂತ ಶೇಕ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಮೀಲ್. ಪ್ರೋಟೀನು, ಫೈಬರು, ಫ್ಯಾಟ್, ಎಸೆನ್ಷಿಯಲ್ಸ್, ನಿಮ್ಗೆ ಏನೇನೆಲ್ಲ ಬಾಡಿ ನೀಡ್ಸ್ ಇದೆ, ಒಬ್ಬ ಮನುಷ್ಯನಿಗೆ, ಒಬ್ಬ ಮಾನವ ದೇಹಕ್ಕೆ ಎಷ್ಟು ಅವಶ್ಯಕತೆವಾಗಿರುವಂತ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಫುಡ್ ಬೇಕು, ಅದನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನೀವ್ ಏನ್ ಬೇಕು ರಿಸಲ್ಟ್ ಅಂತ ಬಂದಿರ್ತೀರಾ ಅದು ಸಿಗತ್ತೆ. ಸೊ ಇಲ್ಲಿ ಎಲ್ಲಾ ತರದ ಡಿಫಿಷಿಯನ್ಸಿ ಇರೋರು ಇದ್ದಾರೆ, ನೀವು ಕೇಳಿಸ್ಕೋಬೇಕು ಗಮನ ಇಟ್ಟು. ಸೊ ಯಾಕೆ ನಾವ್ ಇದನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಹೆಸರುವಾಸಿ ಆಗಿರೋದು ಬ್ಯಾಲೆನ್ಸ್ ಫುಡ್ ಅಂತ. ಒಬ್ಬ ಮನುಷ್ಯನಿಗೆ ಅನಾರೋಗ್ಯ ಆಗೋದು ಅವನು ತೂಕದಿಂದ, ತೂಕ ನಿಯಂತ್ರಣ ಇಲ್ಲದಿದ್ದ ಕಾರಣಕ್ಕೆ ನಿಮ್ ಬಾಡಿ ಕೆಡುತ್ತೆ ಅಂತ ಇರೋದು ಸೈನ್ಸ್ ಬಂದ್ಬಿಟ್ಟು. ನಿಮ್ಮ ಸೈನ್ಸ್ ಈ ತರ ನಿಮ್ಗೆ ಎಲ್ಲೂ ನಿಮ್ಗೆ ಹೇಳಲ್ಲ, ಬಟ್ ವೆಲ್ನೆಸ್ ಕೋಚ್ ಹೇಳ್ತಾರೆ ನಿಮ್ ಬಾಡಿನಲ್ಲಿರುವಂತ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಳಿ, ಮಾಂಸಖಂಡನ ಜಾಸ್ತಿ ಮಾಡ್ಕೊಳ್ಳಿ, ಮಸಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ರಿ, ನಿಮ್ಮ ತೂಕನ ನಿರ್ವಹಣೆಯಿಂದ ನೋಡ್ಕೊಳ್ಳಿ, ಅದಕ್ಕೆ ನಿಮ್ ಬಾಡಿ ಚೆನ್ನಾಗತ್ತೆ ಅಂತ ಹೇಳ್ತಾರೆ. ಅದು ಕ್ರಮೇಣ ನೀವು 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 30 ದಿನ ಅಲ್ಲ, ಅಟ್ಲೀಸ್ಟ್ ಒಂದ್ 3 ತಿಂಗಳು ತುಂಬಾ ಕಾಯಿಲೆಯಿಂದ ಬರಳ್ತಾ ಇದ್ರಿ, ಮೇಲೆ ಎದ್ದೊಳಕ್ಕಾಗಲ್ಲ, ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಕಾರಣಕ್ಕೆ ನೀವು ಅಟ್ಲೀಸ್ಟ್ ಒಂದ್ 3 months ಟೈಮ್ ಕೊಡ್ಬೇಕು. ನಿಮ್ಮ ಬಾಡಿಯಲ್ಲಿರುವಂತ ಸೆಲ್ ಎಲ್ಲ ಹೊರಗಡೆ ಹೋದ್ಮೇಲೆ ಹೊಸ ಸೆಲ್ ಉತ್ಪತ್ತಿ ಆದ್ಮೇಲೆ ಹೊಸ ರಿಸಲ್ಟ್ ಬರ್ತಾ ಹೋಗುತ್ತೆ, ಒಂದೊಂದು ರಿಸಲ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಒಬ್ಬ ಮನುಷ್ಯನ್ಗೆ ಬರೀ ತೂಕದಿಂದಾನೇ ಮ್ಯಾಟರ್ ಆಗಿದ್ದಿದ್ರೆ ಅವ್ನ್ ತೂಕ ಕಡಿಮೆ ಮಾಡ್ಕೊಂಡಂಗೆಲ್ಲ ಅವ್ನಿಗೆ ಎನರ್ಜಿ ಜಾಸ್ತಿ ಆಗುತ್ತೆ, ರಿಸಲ್ಟ್ ದಿನ ಬರುತ್ತೆ. ಒಬ್ಬನ್ ತೂಕ ಇಲ್ಲ, ತೂಕ ಜಾಸ್ತಿ ಮಾಡ್ಕೋಬೇಕು, ಇಲ್ಲ ತೂಕ ಕರೆಕ್ಟ್ ಆಗಿದ್ದಾರೆ, ಅವ್ದು ಬ್ಲಡ್ ಚೆನ್ನಾಗ್ ಆಗ್ಬೇಕು, ಬಾಡಿ ಒಳಗಿರೋದು ಬ್ಲಡ್, ಆ ಬ್ಲಡ್ ಎಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಬರ್ತಾ ಇದೆ ಅಂದ್ಮೇಲೆ ಅವನಿಗೆ ದಿನ ದಿನ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ 1 ದಿನಕ್ಕೆ 2 ದಿನಕ್ಕೆ ರಿಸಲ್ಟ್ ಬರುತ್ತೆ, ಬರೋದಿಲ್ಲ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಕಾಯಿಲೆ ಗುಣಮುಖ ಆಗ್ಬೇಕು ಅಂತ ಹೇಳಿದ್ರೆ ಒಂದು 3 months ಟೈಮ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಡಾಕ್ಟರ್ ಕೊಟ್ಟಿರುವಂತ ಮೆಡಿಸಿನ್ ಯಾವುದೇ ಕಾರಣಕ್ಕೂ ಡ್ರಾಪ್ ಔಟ್ ಮಾಡೋ ಹಂಗಿಲ್ಲ. ನೀವು ಮೆಡಿಸಿನ್ ವಿತ್ ಆರ್ ನ್ಯೂಟ್ರಿಷನ್ ಎರಡು ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಬೇಗನೆ ರಿಸಲ್ಟ್ ಬರುತ್ತೆ. ಯಾಕೆ ನಿಮ್ಗೆ ಲೈಫ್ ಸ್ಟೈಲ್ ಮೆಡಿಸಿನ್ ತಿನ್ನಕ್ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವತ್ತೂ ಊಟ ಚೇಂಜೇ ಮಾಡಲ್ಲ, ಅದಕ್ಕೆ ಅದೇನಾಗುತ್ತೆ, ಮೆಡಿಸಿನ್ ಏನ್ ಕೆಲಸ ಮಾಡ್ಬೇಕು ಅಷ್ಟೇ ಕೆಲಸ ಮಾಡುತ್ತೆ. ನೀವು ಊಟ ಚೇಂಜ್ ಮಾಡಿದ್ರೆ ಮೆಡಿಸಿನ್ ಆರ್ ಈಕ್ವಲ್ ನ್ಯೂಟ್ರಿಷನ್ ಗೆ ಬೇಗ ಸಪೋರ್ಟ್ ಆಗಿ ಬಾಡಿ ರೆಡಿ ಆಗುತ್ತೆ. ಊಟ ಸರಿಯಾಗಿರ್ಬೇಕು. ನೀವು ನಿಮ್ ಲೈಫ್ ಅಲ್ಲಿ ಅಕ್ಕಿ ರಾಗಿ ಗೋಧಿ ಜೋಳನ ಬಿಟ್ಟು ಬೇರೆದನ್ನ ನೀವು ತಿನ್ನಕ್ಕೆ ಆಗಲ್ಲ, ಅದಕ್ಕೆ ನೀವು ಲೈಫ್ ಟೈಮ್ ಕಂಟಿನ್ಯೂ ಆಗಿ ಮೆಡಿಸಿನ್ ತಿಂತೀರಾ. ನೀವು
ಮೆಡಿಸಿನ್ ಬೇಕೇ ಬೇಕು. ಅದನ್ನ ತಿಂದಿದ್ದಕ್ಕೆ ಆ ರೋಗ ಬಂದಿದೆ ಅಂದ್ರೆ ಮತ್ತೆ ಅದನ್ನ ತಿನ್ಕೊಂಡೆ ನೀವು ರೋಗನ ಕಮ್ಮಿ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಯಾಕೆ ನಿಮ್ಗೆ ಹೋದ ತಕ್ಷಣ ಡಾಕ್ಟರ್ಸ್ ಕರೆಕ್ಟ್ ಆಗಿ ಹೇಳ್ತಾರೆ ನಿಮ್ ಲೈಫ್ ಅಲ್ಲಿ ಊಟ ಚೇಂಜ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಓದಿದರೆ ಒಬ್ಬ ಮನುಷ್ಯನ ಚೇಂಜ್ ಮಾಡೋದು ಆಗಲ್ಲ. ಯಾಕಂದ್ರೆ ಭೂಮಿ ಮೇಲೆ ಬೆಳೀತಾ ಇರೋದು ಅಕ್ಕಿ, ರಾಗಿ, ಗೋಧಿ, ಜೋಳ, ಉಪ್ಪು ಅಷ್ಟೇ. ಇದನ್ನೇ ತಿಂದು ಮನುಷ್ಯ ಬದುಕ್ಬೇಕು, ಇದನ್ನೇ ತಿಂದು ಮನುಷ್ಯ ಸಾಯ್ತಾನೆ. ಸೊ ಅದಕ್ಕೆ ಇವ್ರಿಗೆ ಲೈಫ್ ಟೈಮ್ ಮೆಡಿಸಿನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕೊಡೋದು. ಸೊಕ್ಕೆ ನಿಮ್ಗೆ ಇದೇನ್ ಕೊಟ್ಟಿದಾರಲ್ಲ ಇದು ಒಂದು ತಿಂಡಿ ತರನೇ ತಿನ್ಬೇಕು. ಊಟದ ತರ ಮಧ್ಯಾಹ್ನ ತಗೊಂಡ್ರೆ ಊಟದ ತರನೇ ತಿನ್ಬೇಕು, ನೈಟ್ ತಗೊಂಡ್ರೆ ಊಟದ ತರನೇ ತಿನ್ಬೇಕು. ಇದು ಒಂದು ಊಟ. ತಟ್ಟೆನಲ್ಲಿ ತಿಂದ್ರೆ ಮಾತ್ರ ಊಟ ಅಲ್ಲ, ಗ್ಲಾಸ್ ಅಲ್ಲಿ ಕುಡಿಬಹುದು ಒಂದ್ ಒಳ್ಳೆ ಊಟ ಅಂತೇಳಿ ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ಲಾಟ್ಫಾರ್ಮ್ ಕಲ್ಸ್ಕೊಟ್ಟಿದೆ ನಮ್ಗೆ. ಇಲ್ಲಾಂದ್ರೆ ನಮ್ಗೆಲ್ಲ ಅರ್ಥ ಆಗ್ತಿತ್ತು, ನಾವೇ ಅವಾಗ ಇಷ್ಟೊಂದು ಚೆನ್ನಾಗ್ ಆಗ್ತಿದ್ವಿ ಅಲ್ವಾ? ಸೊ ಓಕೆ, ಇಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗ್ಲಿ. ನಿಮ್ಗೆ ಏನೇ ಬಾಡಿ ರೆಡಿ ಆಗ್ಬೇಕು ಅಂದ್ರೆ ಇದರಿಂದನೇ ರೆಡಿ ಆಗೋದು. ಮೆಡಿಸಿನ್ ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬಾರ್ದು, ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ರಿಸಲ್ಟ್ ತಗೊಳ್ಳೋಣವಾ? ಎಲ್ಲರೂ ರೈಸ್ ಹ್ಯಾಂಡ್ ಮಾಡಿ ನೋಡೋಣ. ಯಾರಿಗೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೇಕು ಅಂತಿದ್ದೀವಿ, ನೀವೆಲ್ಲ ರೈಸ್ ಹ್ಯಾಂಡ್ ಮಾಡಿ ನೋಡೋಣ. ನಾನು ಹೇಳಿದ್ದೀವಿ ಇಲ್ಲಿವರೆಗೂ ಏನು ಅರ್ಥನೇ ಆಗ್ಲಿಲ್ವಾ? ಅರ್ಥನೇ ಆಗಿಲ್ಲ ಮೇಡಮ್. ನೀವೇನ್ ಹೇಳಿದ್ರೋ ಏನೋ ಸುಮ್ಮನೆ ಕೇಳಿಸ್ಕೊಂಡ್ವಿ ಏನೋ. ಯಾರೆಲ್ಲ ಇದ್ರಿ, ನಿಮ್ಗೆ ಅರ್ಥ ಆಗಿದ್ಯಾ? ಹಂಗಿದ್ರೆ ರೈಸ್ ಹ್ಯಾಂಡ್ ಮಾಡಿ ಎಲ್ಲರೂ. ಯಾರಿಗೆ 10 ದಿನದೊಳಗಡೆ ಇರೋರ್ನ ಕೇಳ್ಬೇಕು ಅಜಯ್. ಇವ್ರ ಯಾಕಂದ್ರೆ ಹಾಗೆ ಕುತ್ಕೊಂಡ್ಬಿಡ್ತಾರೆ ಮನೇಲಿ. ದಡ್ರು ಕೊನೆಗ್ ದಡ್ರಾಗೆ ಉಳ್ಕೊಂಡ್ಬಿಡ್ತಾರೆ, ಜಾಣ್ರೆ ಆಗಕ್ಕಾಗಲ್ಲ ಅಲ್ವಾ? ಸೊ ಹಂಗೆ ದಡ್ರಾಗಿ ಉಳ್ಕೊಬೇಡ್ರಿ ನೀವು. ಮಾತಾಡ್ರಿ, ನಿಮ್ಗೆ ಅದು ವ್ಯಾಲ್ಯೂ ಇರುತ್ತೆ. ಇಲ್ಲಾಂದ್ರೆ ನೀವು ಮೂಲೆಗೆಟ್ಟು ಅಂತ ಅನ್ಬಿಟ್ಟು ಮೂಲೆ ಕಟ್ಟಿ ಕುಂತು ಬಿಡ್ತೀವಿ ನಾವು. ನಿಮ್ಮನ್ನ ನೋಟಿಸೇ ಮಾಡಲ್ಲ. ನೀವು ಒಬ್ರು ಇದೀರಿ ಇಲ್ಲಿ ಈ ಕ್ಲಾಸ್ ಅಲ್ಲಿ, ಒಬ್ರು ಇದೀರಿ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಅದಕ್ಕೆ ಎಲ್ಲರೂ ರೈಸ್ ಹ್ಯಾಂಡ್ ಮಾಡ್ಬೇಕು. ಕುತ್ಕೊಂಡು ಕೇಳಿಸ್ಕೊಳಕ್ ತುಂಬಾ ಇಂಟ್ರೆಸ್ಟ್ ಮೇಡಮ್, ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀನ್ ಏನೇನ್ ಮಿಸ್ಟೇಕ್ ಮಾಡಿದೆ ಅಂತ ನಮ್ಗೇನ್ ಗೊತ್ತಾಗ್ಬೇಕು? ನಮ್ಗೆ ಗೊತ್ತೇ ಆಗಲ್ಲ, ಗೊತ್ತಾ? ರೈಸ್ ಹ್ಯಾಂಡ್ ಮಾಡ್ರಿ ಎಲ್ಲರೂ ರೈಸ್ ಹ್ಯಾಂಡ್ ಮಾಡಿದ್ರೆ. ನಾನು ರೈಸ್ ಹ್ಯಾಂಡ್ ಮಾಡಿದವ್ರು ಮಾತ್ರ ಕೇಳೋದು, ಮಾಡ್ಲಿಲ್ದವ್ರನ್ನ ನೀವ್ ಏನು ಮೆಸೇಜ್ ನನ್ಗೇನ್ ತಿಪ್ಪರ್ಲಾಗ ಮೆಸೇಜ್ ಹಾಕಿದ್ರೆ ನಾನು ಓದಲ್ಲ. ಯಾಕಂದ್ರೆ ನೀವು ಅವ್ರಿಗೆ ಕಲಿಸ್ರಿ, ನಾನು ಕೇಳಲ್ಲ ಅವ್ರನ್ನ. ಕೇಳಿ ಅಜಯ್, ಯಾರ್ಯಾರು ಬರ್ತದ ಕೇಳಿ. ರೈಸ್ ಹ್ಯಾಂಡ್ ಮಾಡಿರೋರು ಮಾತ್ರ ಕೇಳಿ.